2028ಕ್ಕೆ ರಾಜ್ಯದ ಚುನಾವಣೆ, 29ಕ್ಕೆ ದೇಶದ ಚುನಾವಣೆ, ಇವೆಲ್ಲದರ ಬಗ್ಗೆ ಕೂಡ ಗಮನನ ಹರಿಸಬೇಕು. ಎಲ್ಲಿ ತೊಂದರೆ ಆಗದೆ ಅಲ್ಲಿ ನಿಲ್ಲುವಂಥ ಕೆಲಸವನ್ನು ಈ ಒಂದು ಅಸೆಂಬ್ಲಿಯಲ್ಲಿ, ಈ ಒಂದು ತಾಲೂಕಲ್ಲಿ ನಮ್ಮೆಲ್ಲ ಯುವ ಕಾಂಗ್ರೆಸ್ ಮಾಡ್ತಾರೆ. ಅವ್ರಿಗೆ ಅಷ್ಟು ಹುಮ್ಮಸ್ಸಿದೆ. ಮತ್ತು ಜೊತೆಗೆ ಕೈ ಹಿಡಿದು ಎತ್ತುವಂಥ ಶಾಸಕರು ಕೂಡ ಇಲ್ಲಿದ್ದಾರೆ. ಹಿಂದಿನ ಬಾಗಿಲಿಂದ ಇವತ್ತೇನು BJP ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಕುತಂತ್ರ ಮಾಡಿ, ಹುನ್ನಾರ ಮಾಡಿ, ಪಿತೂರಿ ಮಾಡಿ ಮುಗಿಸೋಕ್ಕೇನು ಹೊರಟಿದ್ದಾರೆ. ಯುವ ಸಮ್ಮೇಳನ ಅಂತ ಕಾರ್ಯಕ್ರಮ ಹೊಸಕೋಟೆ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ರಿ. ಯಾವುದೇ ರಾಜಕೀಯ ಪಕ್ಷಗಳು ಅಥವಾ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಲ್ಲಿ ಯುವ ಘಟಕಗಳನ್ನ ಹೊಂದಿರಲೇಬೇಕು. ನಂತರದ ನಾಯಕತ್ವವನ್ನು ವಹಿಸಿಕೊಳ್ಳಲು ಯಾವುದೇ ಪಕ್ಷದಲ್ಲೂ ಕೂಡ ಯುವ ಘಟಕಗಳನ್ನ ಹೊಂದಿರ್ತಾರೆ ಅನ್ನೋದಕ್ಕೆ ಯುವ ಕಾಂಗ್ರೆಸ್ ಸಾಕ್ಷಿಯಾಗಿದೆ. ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಅತಿ ಹೆಚ್ಚು ಉತ್ಸಾಹದಿಂದ ಎಲ್ಲೆಡೆ ಕೂಡ ಪಕ್ಷದ ಸಂಘಟನೆಯನ್ನ ಮತ್ತು ಸರ್ಕಾರದ ಸಾಧನೆಗಳನ್ನ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂತ ನಿರ್ಧಾರವನ್ನ ತೆಗೆದುಕೊಂಡು ಯುವ ಕಾಂಗ್ರೆಸ್ನ ವತಿಯಿಂದ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯಲ್ಲಿ ಯುವ ಸಮ್ಮೇಳನವನ್ನ ಆಯೋಜಿಸಲಾಗಿತ್ತು. ಶಾಸಕರಾದಂತ ಶರತ್ ಬಚ್ಚೇಗೌಡರು ಹಾಗೆ ಹೊಸಕೋಟೆ ತಾಲೂಕು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಅನೂಪ್ ಗೌಡ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ಮತ್ತು ರಾಜ್ಯ ಸರ್ಕಾರದ ಸಾಧನೆಗಳನ್ನ ಪಕ್ಷದ ಕಾರ್ಯಕರ್ತರಿಗೆ ತಿಳಿಸಿ ಅದನ್ನ ಜನಸಾಮಾನ್ಯನ ಬಳಿ ಕರೆದೊಯ್ಯುವಂತ ಒಂದು ಸಂಕಲ್ಪವನ್ನ ಈ ಒಂದು ಸಭೆಯಲ್ಲಿ ತೋಡಲಾಯಿತು. ಹಾಗೆಯೇ ರಾಜ್ಯದಲ್ಲಿ ಇನ್ನೇನು SIR ಆರಂಭವಾಗಲಿದೆ. SIR ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತದ್ದು, ಕೇಂದ್ರದ BJP ಸರ್ಕಾರದ ಹುನ್ನಾರವನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡಬೇಕಿದೆ ಅಂತ ಹೇಳಿ ಶಾಸಕರಾದಂತ ಶರತ್ ಬಚ್ಚೇಗೌಡರು ಮತ್ತು ಅನೂಪ್ ಗೌಡ ತಿಳಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ಹೊಸಕೋಟೆಯ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಯುವ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಯುವ ಕಾಂಗ್ರೆಸ್ ರಾಜ್ಯದಲ್ಲಿ ಹೆಚ್ಚು ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಂಜುನಾಥ್ ಗೌಡರು, ಪ್ರಧಾನ ಕಾರ್ಯದರ್ಶಿ ಆದಂತಹ ಬಾಲಮುರಳಿ ಮತ್ತಿತರರು ಭಾಗವಹಿಸಿದ್ದರು. ಪಕ್ಷದ ಸಂಘಟನೆ ಜೊತೆಗೆ ನಾಯಕತ್ವದ ಗುಣಗಳನ್ನು ಕೂಡ ಬೆಳೆಸ್ಕೊಳ್ಬೇಕು ಅಂತೇಳಿ ಮುಖಂಡರುಗಳು ಕರೆ ನೀಡಿದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ನೆರೆದಿದ್ದಂತಹ ಕಾರ್ಯಕರ್ತರನ್ನ ಉದ್ದೇಶಿಸಿ ಮುಖಂಡರು ಏನ್ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಕೂಡ ಬಹಳ ಇಂಪಾರ್ಟೆಂಟ್. ಆ ಗಮನವನ್ನು ಸೆಳೆಯುವಂಥದ್ದು, ಆ ಶಕ್ತಿ ತುಂಬುವಂಥದ್ದು, ಮತ್ತೆ ಯಾರಿಗೆ ಏನು ಇಲ್ಲವಲ್ಲ, ಯಾರ ಕೈ ನಾಯಕತ್ವ ಮಾಡುವಂಥ ವ್ಯಕ್ತಿಗೂ ಕೂಡ ನಾನು ಬೆಳೆಯಕ್ಕಾಗಲ್ಲ ಮನೆಗೆ ಕೊಟ್ಟಿರೋದನ್ನ ಆಚೆ ಕರ್ಕೊಂಡು ಬೆಳೆಸಿ ಹೋಗುವಂಥದ್ದು DK ಶಿವಕುಮಾರ್. ನಾನು ಇನ್ನೊಂದು ಏನಾದರೂ ಕೊಡ್ತೀನಿ ಅಂತಂದ್ರೆ ಅದು DK ಶಿವಕುಮಾರ್ ಅಂತ ಮಾತಾಡ್ತಾರೆ. ನಾನು ಮಂಡ್ಯದ ನಾಗಮಂಗಲದಿಂದ ಬಂದ ಮೂಲಕ ಸೆಕೆಂಡ್ PU ಓದೋದಕ್ಕೆ ಬ್ಯಾಕ್ಗ್ರೌಂಡ್ ಬಂದಿದೆ. ಅದು ಓದ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ನ ಬಹಳಷ್ಟು ಅವಾಗ ಅಧ್ಯಕ್ಷರಿದ್ದಾರೆ. ಎಲ್ಲರೂ ಹೋರಾಟಬೇಕಾದ್ರೆ ನಾವು ಮುಂದೆ ಇದ್ದೇನೆ. ನಾವು ಜೊತೆ ಇರಬೇಕಾದ್ರೆ ಸಾಧ್ಯ ಕಾಂಟ್ಯಾಕ್ಟ್ ಆಗುತ್ತೆ. ಅವಾಗ ಇವರು ಕೂಡ ಮನೆಗೆ ಸರಳವಾಗಿ 16 ವರ್ಷ ನನ್ನನ್ನ ಯಾವುದೇ ನಾಯಕ ಮಗ ಕೂಡ ಕರ್ಕೊಂಡ್ಬಂದು ಬೆಳೆಸಿ ಒಂದು MLA ಟಿಕೆಟ್ ಮಾರ್ಗದಲ್ಲಿ 2018ರಲ್ಲಿ ಆ ಹೋರಾಡುವಂತ ಶಕ್ತಿಯನ್ನು ಕೊಟ್ಟದ್ದು DK ಶಿವಕುಮಾರ್. ಯಾಕೆ ಮಾತಾಡ್ತಾ ಇದ್ದೇನೆ ಅಂದ್ರೆ ಇತ್ತೀಚೆಗೆ DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಕೆಲವರೆಲ್ಲ ಮಾತಾಡ್ತಾರೆ. ಅವರಿಂದ DK ಸಾಹೇಬ್ರು ಮಾತಾಡ್ಬೇಕಾದ್ರೆ ನಾನು ಆ ಲೆವೆಲ್ಗೆ ಮಾತಾಡೋದಕ್ಕೆ ರೆಡಿ ಅಲ್ಲ. ಕಾರಣ ಇದ್ದೇನೆ, ಮಗು ಹಾಲು ಕುಡಿತಾ ಇದೆ, ಹಾಲಿನಿಂದ ಕುಡಿದ್ಬಿಡ್ಬೇಕು, ಹೊಲ ಹುಡ್ತಾಗಿಂದ ಹೊಲ ಹುಡ್ಬರ್ಬೇಕು, ಬೆಲೆ ಬೆಳೆದು ಕಡಿಮೆ ಹಾಕ್ಬೇಕು ನನಗೂ ಹೇಳಕ್ಕಾಗಲ್ಲ. ಇಲ್ಲ ಬಹಳಷ್ಟು ಬೆಳಿಬೇಕು ಅಂತ ಅರ್ಥ. ಏನು ಯುವ ಜನತಾದಳದ ಯುವ ಅಧ್ಯಕ್ಷ ಹೇಳ್ತಾರೆ, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಆಗುವಂತ ಕಾಂಗ್ರೆಸ್ ಪಾರ್ಟಿ ಒಂದು ಮೂವ್ಮೆಂಟ್ ಮುಂದೆ ಬುದ್ಧಿ ಕಲಿಸಬೇಕು. ಮುಂದೆ ದೇಶದ ಜನತೆ ಜನ ಆಡಾಡ್ತಾ ಇದ್ದಾರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಏನೋ ನನಗೆ ಪ್ರತಿನಿಧಿಸುವ ಹೇಳ್ತಾ ಇದ್ರು, ನಮ್ಮ ಮಕ್ಕಳುಗಳಿಗೆ ಡೈಪರ್ ಕೂಡ ಲೀಕ್ ಆಗಲ್ಲ, ಪೇಪರ್ ಲೀಕ್ ಅಷ್ಟು ಈಸಿಯಾಗಿ ಆಗ್ಬಿಟ್ಟಿಲ್ಲ. ಅಂದ್ರೆ ಅಷ್ಟು ಈಸಿಯಾಗಿ ಪೇಪರ್ ಲೀಕ್ ಆಗ್ತಾ ಇದ್ದಾರೆ. ಅದು ನಿಂದ ಹೋರಾಡಬೇಕು ಅಂತ ಹೇಳಿ ಒಂದು ಕಾಂಗ್ರೆಸ್ ಮೂವ್ಮೆಂಟ್ ಇರುತ್ತದೆ. ನ್ಯಾಯಾಧೀಶರು ನಾವೆಲ್ಲ ಕಾಂಗ್ರೆಸ್ಗಳಲ್ಲ, ಇವರು ವಿದ್ಯಾರ್ಥಿಗಳ ಕಾಂಗ್ರೆಸ್ಗಳಂತ ಏನಂತ ಅವರು ನೀವು ಉದ್ಯೋಗ ಕೊಡ್ತಾ ಇಲ್ಲ, ಸರಿಯಾದ ಸವಲತ್ತುಗಳು ಕೊಡ್ತಾ ಇಲ್ಲ, ವಿದ್ಯಾಭ್ಯಾಸ
ನಿಮಗೆ ಸಪೋರ್ಟ್ ಮಾಡುವ ಸಂದರ್ಭದಲ್ಲಿ ಪೈಸಾ ನೋಡಿದ್ದಾರೆ. ಈಗ ಸರ್ಕಾರ ವಿರೋಧಿಸ್ತಾ ಇದೆ. ಎಮ್ಎಲ್ಎಗಳ ಜೊತೆ ಸರಿಯಾಗಿ ಇಟ್ಕೊಳ್ಳಿ ಅಂತಂದ್ರೆ ಅವರನ್ನ ವಿರೋಧಿಸುವಂತದ್ದು ತೊಂದರೆ ಇತ್ತು. ನಿಮ್ಮ ಚಿಕ್ಕಪ್ಪ ನಿಂಬೆಹಣ್ಣು ಇಟ್ಕೊಂಡ್ಬರ್ತಾ ಇರಲಿಲ್ಲ, ಅವೆಲ್ಲ ಮತ್ತೊಂದ ಕಾಂಗ್ರೆಸ್ ಪಕ್ಷದಿಂದ ಅವೆಲ್ಲ ಹೋಗಿದ್ದು. ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿಯನ್ನು ಮಾಡಿರೋದು ಸಾಧನ ಅದ್ರಲ್ಲಿ ಮತ್ತೊಂದ ಯಾಕೆ ನೀವು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ದೇವೇಗೌಡರ ಬಗ್ಗೆ ಮಾತಾಡ್ಬಾರ್ದು, ನಮಗೆ ಆ ಒಂದು ನೆರವು ಇದಿಲ್ಲ. ಆದ್ರೆ ಅನಿವಾರ್ಯ ಯಾರು ಯಾವಾಗ ಯಾರ ಬಗ್ಗೆ ಮಾತಾಡೋದು ಅದನ್ನೇ ಮಾತಾಡಬೇಕು. ನಾನು ದಾವಣಗೆರೆಗೆ ಹೋದಾಗ ಹೇಳಿದೆ, ಯಡಿಯೂರಪ್ಪ ಬಗ್ಗೆ ಯಾರು ಕ್ವಶನ್ ಕೇಳಿದ್ರು. ನಮ್ಮ ನಾಯಕಗಳಿದ್ದಾರೆ, ಅವ್ರು ತುಂಬಾ ಹಿರಿಯರು, ಅವ್ರ ಬಗ್ಗೆ ಮಾತಾಡೋದು ನಮಗೆ ಇಲ್ಲ ಅಲ್ಲ ಅಂತಲ್ಲ, ಅವ್ರು ಮಾತಾಡ್ಕೊಂಡ್ರೆ ಬಹಳ ದೊಡ್ಡವರು ಅಂತ. ಆದ್ರೆ ನಿಖಿಲ್ ಅವರ ಹೇಳಿಕೆಗಳು, ನಿಖಿಲ್ ಅವರ ಸ್ಟೈಲಿಗೆಲ್ಲ ಅಣ್ಣ ಆಮೇಲೆ ಇಲ್ಲ ಇರುವಾಗಿಲ್ಲ, ಆಯ್ತಪ್ಪ ನೀವು ಅಣ್ಣ ಮಾಡಿದ್ರೆ ಒಳಗಡೆ ಬಗ್ಗೆ ಮಾತಾಡ್ತಾ ಇಲ್ಲ. ಏನು ತಮಿಳುನಾಡಿನಲ್ಲಿ ಬಂದಿರತಕ್ಕಂಥ ಚುನಾವಣೆಯ ಫಲಿತಾಂಶ, ಆ ಚುನಾವಣೆಯ ಫಲಿತಾಂಶ ನೋಡಿದ್ರೆ ಆ ಫಲಿತಾಂಶಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ ಇವತ್ತು ವಿಶ್ಲೇಷಣೆ ಮಾಡುವಂಥವರೆಲ್ಲ ಬೇಡ NC ವೋಟರ್ ಇದ್ದವರೆ. ಆ NC ವೋಟರಿನ ಪ್ರಭಾವದಿಂದ ಇವತ್ತು ತಮಿಳುನಾಡಿನಲ್ಲಿ TVK ಪಕ್ಷ, ವಿಜಯ್ ಅವರ ನೇತೃತ್ವದ ಪಕ್ಷ ಇವತ್ತು ಆಡಳಿತಕ್ಕೆ ಬರುತ್ತದೆ. ಒಂದು ಕಾಲ ಇತ್ತು, ಮಕ್ಕಳು ಯಾರು ವೋಟ್ ಹಾಕಂತಂದ್ರೆ ತಂದೆ ತಾಯಿಗಳು ಯಾರು ಹೇಳ್ತಾರೋ ಅವ್ರಿಗೆ ಮಕ್ಕಳು ವೋಟ್ ಹಾಕಂತ ಒಂದು ಕಾಲ ಇತ್ತು. ಕಾಲಕ್ರಮೇಣವಾಗಿ ವ್ಯವಸ್ಥೆಗಳು ಬದಲಾಗಿ, ಸಮಾಜ ಬದಲಾಗಿ, ಮಕ್ಕಳು ಕೂಡ ಯುವಕರು ಕೂಡ ಪ್ರಬುದ್ಧರಾಗಿ ಇವತ್ತು ನಾನು ಖಂಡಿತವಾಗಿ ಹೇಳ್ತೀನಿ, ಮನೆಯಲ್ಲಿ ತಂದೆ ತಾಯಿ ಯಾರು ವೋಟ್ ಹಾಕಂತಂದ್ರೆ ಮನೆಯಲ್ಲಿ ಮಕ್ಕಳು ಯುವಕರು ಯಾರು ವೋಟ್ ಹಾಕ್ಬೇಕಂತ ಹೇಳಿದ್ರೆ ಅವ್ರಿಗೆ ತಂದೆ ತಾಯಿಗಳು ವೋಟ್ ಹಾಕ್ತಾರೆ. ಆ ರೀತಿಯಾಗಿ ವ್ಯವಸ್ಥೆ ಒಂದು ಬದಲಾಗಿ ಅಂತೇಳಿ ಶಕ್ತಿ ಯಾಗುತ್ತದೆ. ಮತ ಯಾವತ್ತು ಪ್ರಜಾಪ್ರಭುತ್ವದಲ್ಲಿ ಶಕ್ತಿ ಯಾಗುತ್ತದಂದ್ರೆ ಮತ ಯಾಗುತ್ತದೆ, ಶಕ್ತಿ ಯಾಗುತ್ತದೆ. ಮತ ಹಾಕಂತ ಶಕ್ತಿ ಇವತ್ತು ಯಾಗುತ್ತದೆ ಅಂತಂದ್ರೆ ಮನೆಯಲ್ಲಿರ್ತಕ್ಕಂಥ ಯೂತ್ನಲ್ಲಿದೆ. ಯೂತ್ ಕಾಂಗ್ರೆಸ್ ಅಲ್ಲಿ ಇವತ್ತು ಪ್ರಜಾಪ್ರಭುತ್ವ ಯಾವ ಕಡೆಗೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಸಾಮರ್ಥ್ಯ ಇವತ್ತು ನಮ್ಮಲ್ಲಿರ್ತಕ್ಕಂಥ ಯೂತ್ನಲ್ಲಿದೆ. ಆದ್ರಿಂದ ಬಂಧುಗಳೇ, ನಾನು ತಮ್ಮಲ್ಲಿ ಮನವಿ ಮಾಡುವಂತ ತೊಂದರೆ ಮುಂದಿನ ದಿನಗಳಲ್ಲಿ ಇದೇ ಸಂಘಟನೆನ ಬೂತ್ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಇತ್ತೀಚೆಗೆ ನಾವು ಆಯೋಜನೆ ಮಾಡಿದಂಥ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ನಾನು ನೋಡಬೇಕು, ಬಹುಶಃ ಪ್ರತಿಯೊಂದು ಗ್ರಾಮದಿಂದಲೂ ಕೂಡ ಯುವಕರು ಭಾಗವಹಿಸಿ ಸುಮಾರು 200-300 ಟೀಮ್ ಇರ್ಬೋದು. ಸುಮಾರು 200-300 ಟೀಮ್ಗಳು ಭಾಗವಹಿಸಿ ಒಳ್ಳೆ ರೀತಿಯಾಗಿ ಕಾರ್ಯಕ್ರಮನ ಆಯೋಜನೆ ಬಂದಿತ್ತು. ಅದೇ ಥರದಲ್ಲಿ ನಮಗೆ ಚುನಾವಣೆ ಜಾಸ್ತಿ ದೂರ ಏನಿಲ್ಲ. 2026ನೇ ಇಸ್ವಿಯಲ್ಲಿ 28ನೇ ಇಸ್ವಿಗೆ ಇನ್ನೇನು ಚುನಾವಣೆ ನಮಗೆ ಬರಂತ ಒಂದು ಸಂದರ್ಭದಲ್ಲಿ ಯುವಕರೆಲ್ಲರೂ ಕೂಡ ಸಂಘಟಿತರಾಗಿ ಏನು ಯುವಕರ ಸಮಸ್ಯೆಗಳನ್ನ ನಾವು ಉದ್ದೇಶಿಸಿ ಮಾತಾಡುತ್ತದೆ ಅವೆಲ್ಲವನ್ನೂ ಕೂಡ ನಾವು ಇವತ್ತು ಬಹಿರಂಗವಾಗ್ತದೆ. ಬಂದರೆ ಇವತ್ತು ನಮ್ಮ ಅಪೋಸಿಷನ್ ಪಾರ್ಟಿ ಕಾಂಗ್ರೆಸ್ ಪಕ್ಷಕ್ಕೆ ಅಪೋಸಿಷನ್ ಪಾರ್ಟಿ ಅಂದ್ರೆ ಯಾರು ಅಲ್ಲ, ಆರ್ಗನೈಸ್ ಮೀಡಿಯಾ ಇದೆ, ಮಾಧ್ಯಮಗಳಿದೆ. ಮಾಧ್ಯಮಗಳೇ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಪೋಸಿಷನ್ ಪಾರ್ಟಿ. ನಮ್ಮ ಸ್ನೇಹಿತರೆ ಬೇಜಾರು ಬಿಡಬೇಡಿ, ನೀವೆಲ್ಲ ಪಾಪ ನೀವು ಕವರ್ ಮಾಡಿ ಕಳಿಸ್ತೀರಾ, ಛತ್ರಿ ಬೇಕಿದ್ದವರು ಇರ್ತಾರೆ. ಇಲ್ಲಿ ರಿಪೋರ್ಟರ್ಗಳು ಕಥೆಗಳನ್ನ ಬರೀತಾರೆ, ನ್ಯೂಸ್ಗಳನ್ನ ಬರೀತಾರೆ, ಎಲ್ಲ ಬಂದು ಮೇಲೆ ಕಳಿಸೋದ್ರಲ್ಲಿ ಮೇಲಿನ ಆದೇಶ ಬಂದು ಕಳಿಸಿದ ಛತ್ರಿ ಅರ್ಧ ಕಟ್ಟಾಗೋಗ್ತದೆ. ಇವತ್ತಿಗಾಗಲೇ ಅಧ್ಯಕ್ಷರಲ್ಲಿ ನೀಟ್ ಪೇಪರ್ ಲೀಕ್ ಆಗಿ ಲಕ್ಷಾಂತರ ಕೋಟ್ಯಾಂತರ ಮಕ್ಕಳ ಭವಿಷ್ಯಕ್ಕೆ ಇವತ್ತು ಪರಿಣಾಮ ಆಗದೆ, ತೊಂದರೆ ಆಗದೆ. ಆದರೆ ಮಾಧ್ಯಮಗಳಲ್ಲಿ ಪ್ರಧಾನಮಂತ್ರಿಗಳನ್ನ ಒಬ್ಬರು ಕೂಡ ಪ್ರಶ್ನೆ ಮಾಡಿ ನೀಟ್ ಪೇಪರ್ ಲೀಕ್ ಆಗಿದೆ, 4 ಜನರು ಅವರು ಪ್ರಾಣಗಳನ್ನ ಯುವಕರು ಕಳ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಮ್ಮ ಪ್ರತಿಕ್ರಿಯೆ ಏನು ಅಂತೇಳಿ ಇವತ್ತೆಲ್ಲಿ ಕೂಡ ನಾವು ನೋಡಿಲ್ಲ. ಇವತ್ತು ಕಾಂಗ್ರೆಸ್ ಜನತಾ ಪಾರ್ಟಿ ಅನ್ನೋದು 16 ಮಿಲಿಯನ್ ಅಥವಾ 18 ಮಿಲಿಯನ್ 21 ಮಿಲಿಯನ್ ಸದಸ್ಯಗಳನ್ನ ಇವತ್ತು ಮಾಡುವಂತ ಸಾಮರ್ಥ್ಯ ಆಗುತ್ತೆ ಅಂತಂದ್ರೆ ವಿಶೇಷವಾಗಿ ಕಾರಣ ಏನು ಅಂದ್ರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅದು ಒಂದು ಅವಕಾಶ ಆಗಿರುತ್ತೆ. ಯಾಕಂದ್ರೆ ನಿಮ್ಮನ್ನು ಯಾವ ರೀತಿ ಸಮಾಧಾನ ಕೊಟ್ಟರು, ನಿಮ್ಮ ನಾಯಕರು ಅದೇ ರೀತಿ ನಾವು ನೋಡ್ತಾ ಇದ್ದೇವೆ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಇಲ್ಲಿ ಎಷ್ಟೋ ಜನ ಕಾರ್ಯದರ್ಶಿಗಳು, ಬ್ಲಾಕ್ ಅಧ್ಯಕ್ಷರು, ಅಸಂಘಟಿತ
ಅಧ್ಯಕ್ಷರು ಡಿಸ್ಟ್ರಿಕ್ಟ್ ಸೆಕ್ರೆಟರಿಗಳೆಲ್ಲ ಇರ್ತಾರೆ. ನಿಮ್ಮ ಮನಸ್ಸಲ್ಲಿ ಯಾವಾಗ ಬಂದಿರುತ್ತೆ, ನಾನು ಕೆಲಸ ಮಾಡಬೇಕು, ನಿಮ್ಮೆಲ್ಲರಿಗೆ ಅಸೆಂಬ್ಲಿ ಪ್ರೆಸಿಡೆಂಟ್ಗೆ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗೆ ಹೆಸರು ಬರುತ್ತೆ, ನಾನೇ ಕೆಲಸ ಮಾಡಿ, ಆ ರೀತಿ ಅದೆಲ್ಲ ಹೋಗ್ಬೇಡಿ. ಯಾಕಂದ್ರೆ ನಿಮಗೆ ನೈಜ ಉದಾಹರಣೆನ ಇಲ್ಲೇ ಸ್ಟೇಜ್ ಮಂಜುನಾಥ್ ಅವರು ಉದಾಹರಣೆ ಕೊಡ್ತೀನಿ. ಅವರು 2008ರಲ್ಲಿ NSU ಸೆಕ್ರೆಟರಿ ಆಗಿದ್ರು. ಅವರು ಈ ಥರ ಸಂಘಟನೆ ಆದರೆ ನಮ್ಮ ಯುವ ಕಾಂಗ್ರೆಸ್ಸು ತುಂಬ ಕೆಲಸ ಮಾಡ್ತಾ ಇದೆ, ಗೊತ್ತಾಗ್ತಿಲ್ಲ ಅಂದರೆ. ಯಾಕಂದರೆ ನಮ್ಮ ದೇಶದ ಶಕ್ತಿ ಯುವಜನ, ನಮ್ಮ ದೇಶದ ಶಕ್ತಿ. ಕಾಂಗ್ರೆಸ್ ದೇಶಕ್ಕೆ ತುಂಬ ಕೊಡುಗೆ ನೀಡಿದೆ. ಆ ಕೊಡುಗೆನ ಗೊತ್ತೋಗಿರೋದಕ್ಕೆ ಅದನ್ನು ಅವೆಲ್ಲ ತಿಳಿಸುವಂಥ ಈ ವೇದಿಕೆಗಳನ್ನು ನಾವು ಕೊಡಬೇಕಾಗ್ತದೆ. ఇంకా పద్ధతులైనా కానీ ప్రతి ఒక్కరిని భారతదేశంలో ఉన్నటువంటి ప్రజలు హిందువులే. కానీ ఈరోజు బీజేపీ నా ఆడుతున్నటువంటి నాటకంలో ఓన్లీ బీజేపీ ఓటేసిన మాత్రమే హిందువులు, మిగతా ఎవరు హిందువులు కాదని చెప్పి ఈ దేశంలో ఒక పెద్ద నాటకాన్ని వారు తీసుకొచ్చి ప్రజలందరినీ మోసం చేసే ప్రయత్నం చేస్తా ఉన్నారు. కాబట్టి బీజేపీ ప్రశ్నిస్తే హిందువులు కాదు, బీజేపీ ప్రశ్నిస్తే వాళ్ళు పాకిస్తాన్కి సపోర్ట్ చేస్తున్న వాళ్ళు, బీజేపీ ప్రశ్నిస్తే వాళ్ళు టెర్రరిస్ట్ అని చెప్పేసి, బీజేపీ ప్రశ్నిస్తే వాళ్ళు నక్సలైట్ అని చెప్పేసి ఈరోజు ప్రతి ఒక్కరిపైన ముద్రలు వేసి ఈ సమాజాన్ని, ఈ దేశాన్ని. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡಿದಂತಹ ಶಾಸಕ ಶರತ್ ಬಚ್ಚೇಗೌಡರು ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ದು ಹೀಗೆ. ಯುವಕರ ಒಂದು ಭಾಗ ಆ ಒಂದು ರಾಜ್ಯಗಳ ಫಲಿತಾಂಶದ ಮೇಲೆ ನಾವು ನೋಡಿದ್ದೀವಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಬರೋಂಥ ರಾಜ್ಯಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, GBA ಮತ್ತು 2028ಕ್ಕೆ ರಾಜ್ಯದ ಚುನಾವಣೆ, 29ಕ್ಕೆ ದೇಶದ ಚುನಾವಣೆ, ಇವೆಲ್ಲದರ ಬಗ್ಗೆ ಕೂಡ ಗಮನನ ಹರಿಸಬೇಕು. ಮತ್ತು ವಿಶೇಷವಾಗಿ ಹಿಂದಿನ ಬಾಗಿಲಿಂದ ಇವತ್ತೇನು BJP ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಕುತಂತ್ರ ಮಾಡಿ, ಹುನ್ನಾರ ಮಾಡಿ, ಪಿತೂರಿ ಮಾಡಿ ಮುಗಿಸೋಕ್ಕೇನು ಹೊರಟಿದ್ದಾರೆ, SIR, ಮ್ಯಾಪಿಂಗು, ಇವೆಲ್ಲದರ ಮುಖಾಂತರವಾಗಿ ಅದರೆಲ್ಲದರ ವಿರುದ್ಧವಾಗಿ ಎಚ್ಚರಿಕೆ ಇರಬೇಕು ಅಂತೇಳಿ ಇವತ್ತು ಯುವಕರ ಒಂದು ಸಮಾವೇಶನಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂಥ ಇತರೆ ಮುಖಂಡರು ಕೂಡ ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಯುವ ನಾಯಕರು, ನಮ್ಮ ಯುವಕರ ಕಣ್ಮಣಿ ಶಾಸಕರಾದಂಥ ಶರತ್ ಬಚ್ಚೇಗೌಡ ಅಣ್ಣನವರು ಕೂಡ ಜೊತೆಯಲ್ಲಿದ್ದರು. ಈ ಒಂದು ಹೋರಾಟ ಏನಾಗುತ್ತೆ ಅಂತಂದರೆ, ನಾವು ಎಲ್ಲೋದ್ರೂ ಕೂಡ ಯಾವುದಾದ್ರೂ ಒಂದು ಕಾರಣ ಇಲ್ಲದೇ ಯಾವುದೇ ಎಂಟ್ರಿ ಆಗಲ್ಲ. ಯೂತ್ ಕಾಂಗ್ರೆಸ್ ಅಷ್ಟೇ, ಇವತ್ತು ಬಂದವರೆಲ್ಲ ಕೂಡ ಮುಂದಿನ ದಿವಸ ಒಳ್ಳೆಯ ಹೋರಾಟಗಾರರಾಗ್ತಾರೆ. ಯುವಕರು ಒಂದು ಹೋರಾಟ ಅಂದರೆ ಯಾರಿಗೆ ಧ್ವನಿ ಇಲ್ಲ ಅವರ ಪರವಾಗಿ ನಿಂತು ಹೋರಾಡುವಂಥದ್ದು, ಬಡವರಿಗೆ ಸಹಾಯ ಮಾಡುವಂಥದ್ದು ಅಥವಾ ತಾಲೂಕು ಆಫೀಸಲ್ಲಿ ಸಹಾಯ ಮಾಡುವಂಥದ್ದು, ಎಲ್ಲಿ ತೊಂದರೆ ಆಗ್ತದೆ ಅಲ್ಲಿ ನಿಲ್ಲುವಂಥ ಕೆಲಸವನ್ನು ಈ ಒಂದು ಅಸೆಂಬ್ಲಿಯಲ್ಲಿ, ಈ ಒಂದು ತಾಲೂಕಲ್ಲಿ ನಮ್ಮೆಲ್ಲ ಯುವ ಕಾಂಗ್ರೆಸ್ ಮಾಡ್ತಾರೆ. ಅವ್ರಿಗೆ ಅಷ್ಟು ಹುಮ್ಮಸ್ಸಿದೆ. ಮತ್ತು ಜೊತೆಗೆ ಕೈ ಹಿಡಿದು ಎತ್ತುವಂಥ ಶಾಸಕರು ಕೂಡ ಇಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅನೂಪ್ ಅವರಾಗಿರ್ಬೋದು, ಅಸೆಂಬ್ಲಿ ಅಧ್ಯಕ್ಷರು, ಮತ್ತು ಜಿಲ್ಲಾ ಅಧ್ಯಕ್ಷರು ಶರತ್ ಅವರು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದರ ಸಹಕಾರನೂ ಕೂಡ ನಮ್ಮ ಶಾಸಕರು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಅವ್ರಿಗೆ ಕೊಡಲಿ. ಮತ್ತು ಇನ್ನೂ ಕೂಡ ಕಮಿಟಿ ಮತ್ತು ಬ್ಲಾಕ್ ಮಟ್ಟಕ್ಕೆ ಮತ್ತು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಯುವ ಕಾಂಗ್ರೆಸ್ಸು ಮಾಡ್ತೀನಿ ಅಂತಲೂ ಕೂಡ ಶಾಸಕರು ಹೇಳ್ತಾಯಿದ್ರು. ಆ ರೀತಿಯ ಮಾಡಿದ್ರೆ ನಮಗೇನಾಗುತ್ತೆ ಅಂತಂದರೆ, ಬ್ಲಾಕ್ ಮಟ್ಟದಲ್ಲೂ ಕೂಡ ಬೂತ್ ಮಟ್ಟದಲ್ಲಿ ಹೋರಾಡೋದಕ್ಕೆ ಮೇನ್ ಕಾಂಗ್ರೆಸ್ ಜೊತೆಗೆ ಯುವ ಕಾಂಗ್ರೆಸ್ಸನ್ನು ಕೈ ಜೋಡಿಸಿದ್ರೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸ ಆಗುತ್ತೆ. ಆ ಕೆಲಸವನ್ನು ಶಾಸಕರು ಮಾಡ್ತಾರೆ. ಯುವ ಸಮ್ಮೇಳನ ಅಂತ ಕಾರ್ಯಕ್ರಮ ಹೊಸಕೋಟೆ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ರಿ. ಈ ದಿನ ಇದಕ್ಕೆ ನಮ್ಮ ಶಾಸಕರ ಅವರ ಮಾರ್ಗದರ್ಶನದಂತೆಯೇ ಕಾರ್ಯಕ್ರಮ ರೂಪಣೆ ಮಾಡಿದ್ರಿ. ಈ ದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಶಾಸಕರು ಹಾಗೂ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಬಂದಿದ್ದರು. ಬೂತ್ ಮಟ್ಟದಿಂದ ಪಕ್ಷವನ್ನು ಬಲಪಡಿಸ್ತೀರಿ, ಬೂತ್ ಮಟ್ಟದಿಂದ ಕೆಲಸವನ್ನು ಮಾಡ್ತೀರಿ. ಪ್ರತಿಯೊಬ್ಬ ಯುವಕರಿಗೂ ಜೊತೆ ಇದ್ದು ನಾವು ಇನ್ನು ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿಕೊಂಡು, ಸಂಘಟನೆ ಮಾಡಿಕೊಂಡು ಹೊಸಕೋಟೆ ತಾಲೂಕಲ್ಲಿ ಯುವಶಕ್ತಿ ಪ್ರದರ್ಶನ ತೋರಿಸ್ತೀರಿ. ಹೊಸಕೋಟೆಯಲ್ಲಿ ಯುವ ಕಾಂಗ್ರೆಸ್ ಅನ್ನೋ ಶಕ್ತಿಯನ್ನು ಪ್ರದರ್ಶನ ಮಾಡ್ತೀರಿ. ಒಟ್ಟಿನಲ್ಲಿ ಪಕ್ಷದ ಸಂಘಟನೆಗೆ ಯುವ ಕಾಂಗ್ರೆಸ್ ಶ್ರಮಿಸ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಈ ಒಂದು ಕಾರ್ಯಕರ್ತರನ್ನ ತಯಾರಿ ಮಾಡುವಂಥದ್ದು ಮತ್ತು ನಾಯಕತ್ವದ ಗುಣಗಳನ್ನು ಅವರಲ್ಲಿ ಬೆಳೆಸುವಂಥದ್ದು ಮತ್ತು ಪಕ್ಷಕ್ಕಾಗಿಯೇ ಕೆಲಸವನ್ನ ಮಾಡುವಂತ ಎಲ್ಲ ನೈಪುಣ್ಯತೆಯನ್ನ ಈ ಒಂದು ಶಿಬಿರಗಳಲ್ಲಿ ಮತ್ತು ಈ ಒಂದು ಸಮ್ಮೇಳನಗಳಲ್ಲಿ ಮಾಡಲಾಗುತ್ತೆ. ಆ ಒಂದು ಕೆಲಸವನ್ನ ಸಮರ್ಥವಾಗಿ ಯುವ ಕಾಂಗ್ರೆಸ್ ಮಾಡ್ತಿದೆ ಅಂತೇಳಿ ಮುಖಂಡರುಗಳು ಕೂಡ ಕರೆ ನೀಡಿದರು.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.